ಯಾವುದೇ ಕಾರಣಕ್ಕೂ ಹುಡುಗನ ಮೇಲೆ ಕೈ ಎತ್ತಬೇಡ ಅಂತ ಕೂಡ ಹೇಳಿದಂತೆ ಯಾಕೆ. ಆದರೂ ಕೂಡ ವಿಂಗ್ ಕಮಾಂಡರ್ ದರ್ಪ ತೋರಿಸ್ದ. ಎಷ್ಟರ ಮಟ್ಟಿಗೆ ಯಾವ ಫೈಟರ್ಗಳು ಕೂಡ ಫೈಟ್ ಮಾಡಲ್ಲ ಬಿಡಿ. ಸಾಮಾನ್ಯವಾಗಿ ಕರ್ನಾಟಕ ಬಹಳ ಶಾಂತಿಪ್ರಿಯ ರಾಜ್ಯ. ಸುಮ್ಮನೆ ಯಾರ ಮೇಲೋ ಕೈ ಎತ್ತದು, ಅದರಲ್ಲೂ ಸೈನಿಕರ ಮೇಲೆ ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಶೀಲಾದಿತ್ಯ ಪ್ಲೀಸ್ ಅವನು ಬಿಟ್ಬಿಡು ಅಂತ ಆಕೆ ಕೇಳ್ಕೊಂಡ್ಲು. ಏನು ಬೇಡ್ಕೊಂಡ್ರು ಕೂಡ ಇವನು ಶೀಲಾದಿತ್ಯ ಬಿಡಲಿಲ್ಲ. ಮೈ ಮೇಲೆ ದೇವರು ಬಂದಿರೋ ಥರ ಹಾರಿ ಹೊಡೆದ. ಅದಾದ್ಮೇಲೆ ಇಲ್ಲಿಸಲ್ಲದ ದಾಳಿ ಮಾಡ್ದ, ಇಲ್ಲಿಸಲ್ಲದ ಆರೋಪಗಳನ್ನು ಮಾಡ್ದ. ಇದನ್ನ ಬಂಡವಾಳ ಬಯಲಾಗಿದ್ದು ಆ ವಿಜುವಲ್ ನೋಡಿದಾಗ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಸೈನಿಕ ಈ ರೀತಿ ಹೊಡೆಯಕ್ಕೆ ಸಾಧ್ಯನಾ? ಸೈನ್ಯದಲ್ಲೂ ಕೂಡ ಇದು ಪ್ರಶ್ನೆ ಆಗುತ್ತೆ. ನನಗನ್ಸುತ್ತೆ ಖಂಡಿತವಾಗಲೂ ಇದಕ್ಕೆ ಸಂಬಂಧಪಟ್ಟಂಗೆ ಸೇನಾಧಿಕಾರಿಗಳೂ ಕೂಡ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಹಿಂಗೆ ಹೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬಡಿದು ಬಿಟ್ರೆ ಗತಿ ಏನು?